श्री गुरुभ्यो नमः हरि ओम पूज्याय राघवेंद्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷ್ಯಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರತಸೆ ಗುರುಜಿ ಮಾಡುವ ನಮಸ್ಕಾರಗಳು. ಇನ್ನೇನು ಆಗಸ್ಟ್ ಮುಗಿತಾ ಬಂತು. ಇವತ್ತು 25ನೇ ತಾರೀಕು. ಇನ್ನೊಂದು 6 ದಿನಗಳಲ್ಲಿ ಆಗಸ್ಟ್ ತಿಂಗಳು ಕೊನೆಯದಾಗುತ್ತೆ 2026 ವರ್ಷದ ಪ್ರಕಾರ. ಇನ್ನು ನಮಗೆ ಬೇಕಾಗಿರೋದೆ ಸೆಪ್ಟೆಂಬರ್ ತಿಂಗಳ ಮಾಸಿಕ ಭವಿಷ್ಯ. ಆಲ್ರೆಡಿ ವೀಕ್ಷಕರು ಮೆಸೇಜ್ ಆಗ್ತಾ ಇದ್ದೀರಾ, ಗುರುಗಳೇ ಸೆಪ್ಟೆಂಬರ್ ತಿಂಗಳ ಮಾಸಿಕ ಭವಿಷ್ಯ ಇನ್ನೂ ಬಂದಿಲ್ಲ, ದಯವಿಟ್ಟು ಹಾಕಿ ಅನುಕೂಲವಾಗುತ್ತೆ ಅಂತ ಕೇಳ್ತಾ ಇದ್ದೀರಾ. ಖಂಡಿತವಾಗಿಯೂ ಈ ಒಂದು ವಿಡಿಯೋ ಸೆಪ್ಟೆಂಬರ್ ತಿಂಗಳ ಮಾಸಿಕ ಭವಿಷ್ಯ. ಆದರೆ ಒಂದಿಷ್ಟು ಬದಲಾವಣೆ ಮಾಡಿದ್ದೀವಿ. ಏಕೆಂದರೆ ಸುಮಾರು ವೀಕ್ಷಕರು ಒಂದು ಕಂಪ್ಲೇಂಟ್, ನೀವು ಯಾವಾಗಲೂ ಮಿಥುನ ರಾಶಿಯಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇದ್ದೀರಾ, ಉಳಿದ ರಾಶಿಗಳನ್ನು ಅಷ್ಟು ಪ್ರಿಫರೆನ್ಸ್ ಕೊಡ್ತಾ ಇಲ್ಲ. ಹಾಗೇನಿಲ್ಲ, ಕೆಲವು ರಾಶಿಗಳಿಗೆ ಅನುಕೂಲ ಇದ್ದಾಗ ಚೆನ್ನಾಗಿ ಹೇಳ್ಕೊಡುವಂಥದ್ದಾಗುತ್ತೆ, ಕೆಲವು ರಾಶಿಗಳಿಗೆ ಆಯಾ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ಹೇಳಲಾಗುತ್ತೆ. ಬಟ್ ಸಮ ಪ್ರಮಾಣವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ನಿಮಗೆ ಕೆಲವೊಮ್ಮೆ ಹಾಗೆ ಅನ್ನಿಸ್ಬೋದು, ಆದರೂ ಮಿಥುನ ರಾಶಿಯ ಒಂದು ಏರಿಕೆಯಲ್ಲಿ ಇದೆ, ನಾವು ಇಲ್ಲ ಅಂತ ತಿಳಿಸ್ತಾ ಇಲ್ಲ. ಬಟ್ ನಾವು ಎಲ್ಲವನ್ನ ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಹೋಗಲು ಇಚ್ಛಿಸುತ್ತೇವೆ. ಹಾಗಾಗಿ ನಿಮ್ಮ ಮನಸ್ಸಿಗೂ ಬೇಜಾರಾಗಬಾರ್ದು. ಹಾಗಾಗಿ ಈ ಒಂದು ಸೆಪ್ಟೆಂಬರ್ ತಿಂಗಳ ಮಾಸಿಕ ಭವಿಷ್ಯದಲ್ಲಿ ನಾವು ಮೀನ ರಾಶಿಯಿಂದ ಮೇಷರಾಶಿಯವರೆಗೂ ಹೋಗೋದು. ಅಂದರೆ ನಿಮಗೂ ಬೇಜಾರಾಗಬಾರ್ದು. ಯಾಕೆಂದರೆ ನಮ್ಮ ರಾಶಿ ಕೊನೆಗೆ ಹೇಳ್ತಾರೆ, ಕೆಲವೊಮ್ಮೆ ಹರಿಬರಿಯಲ್ಲಿ ಹೇಳ್ಬೋದು, ಹಾಗೆ ಹೀಗೆ ಅಂತ ಇದ್ದರೆ ಹಾಗೇನಿಲ್ಲ. ಸೊ ಈ ಒಂದು ತಿಂಗಳಿಂದ ಅಂದರೆ ಈ ಸೆಪ್ಟೆಂಬರ್ ತಿಂಗಳ ಮಾಸಿಕ ಭವಿಷ್ಯದಲ್ಲಿ ಮೀನರಾಶಿಯಿಂದ ಮೇಷರಾಶಿಯವರೆಗೆ ಆಗುವಂಥದ್ದಾಗುತ್ತೆ. ಹಾಗೂ ಒಂದು ಆ್ಯಡ್ ಮಾಡಲಾಗಿದೆ, ಅಂದರೆ ಪ್ರತಿ ಮಾಸಿಕದಲ್ಲಿ ಒಂದು ವಾಸ್ತು ಟಿಪ್ಸ್ ಆ ಒಂದು ರಾಶಿಗೆ, ಅಂದರೆ ಅದರಿಂದ ಏನಾದರೂ ಅನುಕೂಲ ಆಗುತ್ತಾ ಅನ್ನೋ ಒಂದು ಇದಕ್ಕೆ ಹೋಗೋಣ ಅಂತ ನಮ್ಮದು ಇಷ್ಟೇ. ಅಂದರೆ ಕೆಲವೊಮ್ಮೆ ಏನಾಗುತ್ತೆ, ಎಲ್ಲವೂ ಚೆನ್ನಾಗಿದ್ರೂ ವಾಸ್ತು ಸರಿ ಇಲ್ಲ ಅಂದರೆ ಸ್ವಲ್ಪ ಎಲ್ಲೋ ದೋಷಗಳು ಕಂಡುಬರುವಂಥದ್ದು ಇರುತ್ತೆ. ಹಾಗಾಗಿ ಈ ಒಂದು ತಿಂಗಳಿಂದ ಪರಿಹಾರದ ರೂಪದಲ್ಲಿ ವಾಸ್ತುವ ಒಂದು ಪರಿಹಾರವನ್ನು ಕೂಡ ಕೊಡಲಾಗತ್ತೆ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಮೀನ ರಾಶಿಯಿಂದ ಮೇಷರಾಶಿಯವರೆಗೆ ಹೋಗುವಂಥದ್ದಾಗುತ್ತೆ. ಸೊ ಅದಕ್ಕಿಂತ ಮುಂಚಿತವಾಗಿ ನಾವು ಈಗ ಗ್ರಹಗಳ ಒಂದು ಸಂಚಾರ ಮತ್ತು ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಬರ್ತಕ್ಕಂತಹ ಶುಭ ದಿನಗಳು ಯಾವ್ಯಾವ ಎಲ್ಲವನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ. ಹಾಗಾದರೆ ಅಂದರೆ ಇಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಮೊದಲನೇದಾಗಿ ನೋಡೋದಾದರೆ ಶನಿ ಮಹಾರಾಜರು ಮೀನ ರಾಶಿಯಲ್ಲೇ ವಕ್ರಿಯರಾಗಿ ಸಂಚಾರ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ರಾಹು ಕುಂಭರಾಶಿಯಲ್ಲಿದ್ದಾರೆ, ಕೇತು ಸಿಂಹ ರಾಶಿಯಲ್ಲಿದ್ದಾರೆ, ಇನ್ನು ಕುಜ ಮಿಥುನ ರಾಶಿಯಲ್ಲಿದ್ದಾರೆ, ಗುರು ಕರ್ಕಟಕ ರಾಶಿಯಲ್ಲಿದ್ದಾರೆ. ಅದೇ ರೀತಿಯಾಗಿ ರವಿ ಬುಧ ನಮಗೆ ಸಿಂಹ ರಾಶಿಯಲ್ಲಿ ಕಾಣುವಂಥದ್ದಾಗುತ್ತೆ, ಶುಕ್ರ ಕನ್ಯಾ ರಾಶಿಯಲ್ಲಿ ಇದ್ದಾರೆ. ಅಂದರೆ ಇದು ಸೆಪ್ಟೆಂಬರ್ ಮೊದಲನೆಯ ದಿನದ ಒಂದು ಸಂಚಾರ. ಅಂದರೆ ಇಲ್ಲಿ ಸೆಪ್ಟೆಂಬರ್ 1ನೇ ತಾರೀಕಿಗೆ ಈ ಸಂಚಾರ ನಡೀತಾ ಇದೆ. ಇನ್ನು ಯಾರೆಲ್ಲ ಬದಲಾವಣೆ ಮಾಡುವಂಥದ್ದಾಗುತ್ತೆ ಅಂತ ನೋಡಿದರೆ, ಮೊದಲನೇದು ಸೆಪ್ಟೆಂಬರ್ 2 ಶುಕ್ರವಾರ, 2ನೇ ತಾರೀಕು ಶುಕ್ರ ಗ್ರಹ. ಈ ಗ್ರಹ ಏನಾಗುತ್ತೆ, ಕನ್ಯಾ ರಾಶಿಯಿಂದ ತುಳಾ ರಾಶಿಗೆ ಹೋಗುವಂಥದ್ದಾಗುತ್ತೆ. ಯಾರು, ಶುಕ್ರ ಗ್ರಹ ಈಗ ಕನ್ಯಾ ರಾಶಿಯಲ್ಲಿದ್ದಾರೆ 1ನೇ ತಾರೀಕು, 2ನೇ ತಾರೀಕು ಅವರು ತುಳಾ ರಾಶಿಗೆ ಹೋಗುವಂಥದ್ದಾಗ್ತಾರೆ. ಅದೇ ರೀತಿಯಾಗಿ ಸೆಪ್ಟೆಂಬರ್ 7ನೇ ತಾರೀಕು ಬುಧ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಬರುವಂಥವ್ರು ಆಗ್ತಾರೆ. ಸೊ ಈ ಒಂದು ಸಮಯದಲ್ಲಿ ಭದ್ರ ರಾಜಯೋಗವು ಕೂಡ ಕೂಡಿ ಬರುವಂಥದ್ದಾಗುತ್ತೆ. ಇನ್ನು ಅದೇ ರೀತಿಯಾಗಿ ಸೆಪ್ಟೆಂಬರ್ 17 ಸೂರ್ಯ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಬರುವಂಥದ್ದಾಗುತ್ತಾರೆ. ಬುಧ ಆದಿತ್ಯ ಯೋಗವು ಕೂಡ ಕೂಡಿ ಬರುವಂಥದ್ದಾಗುತ್ತೆ ಈ ಸಮಯದಲ್ಲಿ. ಅಂದರೆ ಕನ್ಯಾ ಸಂಕ್ರಾಂತಿ ಆಗುವಂಥದ್ದಾಗುತ್ತೆ ಸೆಪ್ಟೆಂಬರ್ 17. ಇನ್ನು ಸೆಪ್ಟೆಂಬರ್ 18 ಕುಜ ಮಿಥುನ ರಾಶಿಯಿಂದ ಕರ್ಕಟಕ ರಾಶಿಗೆ ಬರುವಂಥದ್ದಾಗ್ತಾರೆ. ಸೊ ಇದಿಷ್ಟು ಒಂದಿಷ್ಟು ಗ್ರಹಗಳ ಸಂಚಾರ. ಅಂದರೆ ಇಷ್ಟೇ, ಇಲ್ಲಿ ಬುಧ ಶುಕ್ರ ಮತ್ತು ಸೂರ್ಯ ಬದಲಾವಣೆ ಇದೆ. ಉಳಿದ ಎಲ್ಲ ಗ್ರಹಗಳು ಆಯಾ ಒಂದು ಸಂಚಾರದಲ್ಲೇ ಕಂಟಿನ್ಯೂ ಆಗ್ತಾರೆ ಅಂತೇಳಿ. ಇನ್ನು ಹಬ್ಬಗಳು ನೋಡೋದಾದರೆ 2ನೇ ತಾರೀಕು ಬಲರಾಮ್ ಜಯಂತಿ ಇದೆ, 4ನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿ ಇದೆ, 7ನೇ ತಾರೀಕು ಅಜಯ ಏಕಾದಶಿ ಇದೆ, 11ನೇ ತಾರೀಕು ಶ್ರಾವಣ ಅಮಾವಾಸ್ಯೆ ಇದೆ, 12ನೇ ತಾರೀಕು ವರಹ ಜಯಂತಿ ಇದೆ, 14ನೇ ತಾರೀಕು ಗಣೇಶ ಚತುರ್ಥಿ, ಗಣೇಶನ ಹಬ್ಬ
ಸೊ ಅದು ಬರುವಂಥದ್ದಾಗತ್ತೆ. ಇನ್ನು 17ನೇ ತಾರೀಕು ಕನ್ಯಾ ಸಂಕ್ರಾಂತಿ, ಅಂದರೆ ಸೂರ್ಯ ಕನ್ಯಾ ರಾಶಿಗೆ ಬರುವಂಥದ್ದಾಗತ್ತೆ. 22ನೇ ತಾರೀಕು ಪರಿವರ್ತಿನಿ ಏಕಾದಶಿ ಬರುವಂಥದ್ದಾಗತ್ತೆ. 25 ಅನಂತ ಚತುರ್ದಶಿ ಇದೆ, ಕೆಲವು 24 ಇದೆ, 25 ಇದೆ, ಆಯಾ ಮಠದ ಪಂಚಾಂಗ ಪ್ರಕಾರ ಹೋಗ್ಬೋದು. ಇನ್ನು 26 ಹುಣ್ಣಿಮೆ ಇದೆ, ಅದೇ ದಿನ ಪಿತೃಪಕ್ಷ ಪ್ರಾರಂಭ ಆಗುವಂಥದ್ದಾಗತ್ತೆ. ಅಂದರೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಪಿತೃಪಕ್ಷನೇ ಪ್ರಾರಂಭ ಆಗುವಂಥದ್ದಾಗತ್ತೆ ಅಂತ ಹೇಳ್ಬೋದು. ಇದಾಗಿತ್ತು ಈ ಒಂದಿಷ್ಟು ಗ್ರಹಗಳ ಸಂಚಾರ ಮತ್ತು ವಿಶೇಷ ದಿನಗಳು. ಇದಕ್ಕನುಗುಣವಾಗಿ ದ್ವಾದಶ ರಾಶಿಗಳ ಭವಿಷ್ಯ ಯಾವೆಲ್ಲ ರೀತಿಯಲ್ಲಿರುತ್ತೆ ಮೀನ ರಾಶಿಯಿಂದ ಮೇಷ ರಾಶಿಯವರಿಗೆ ಎಂಬುದು ತಿಳ್ಕೊಳ್ಳೋಣ ಬನ್ನಿ. ರಾಶಿಗಳಲ್ಲಿ 11ನೇ ರಾಶಿಯಾಗಿರ್ತಕ್ಕಂತಹ ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳ ಮಾಸಿಕ ಭವಿಷ್ಯ ನೋಡೋದಾದರೆ, ಇಲ್ಲಿ ನಿಮ್ಮ ರಾಶಿಯಲ್ಲೇ ಚಂದ್ರಗ್ರಹಣ ಮುಗಿದು ಹೋಗ್ತಾ ಇದೆ, ಅಂದರೆ ಬರ್ತಾ ಇದೆ. ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಮುಗಿದೇ ಇರುತ್ತೆ. ಅದೇ ರೀತಿಯಾಗಿ ಶನಿಯ ಒಂದು ಸಂಚಾರ, 7.5 ಶನಿ ಕೊನೆ ಹಂತದಲ್ಲಿ ಇದಿರೋ. ಇಲ್ಲೇನಾಗುತ್ತೆ ಅಂದರೆ, ನಿಮ್ಮನ್ನು ಎಲ್ಲರೂ ಒಂದು ರೀತಿಯಲ್ಲಿ ಕ್ಯಾಮ್ರಾ ಟೈಪ್ ನೋಡುವಂಥದ್ದಾಗುತ್ತೆ. ಅಂದರೆ ಅಬ್ಸರ್ವೇಷನ್ ಜಾಸ್ತಿ ಇರುತ್ತೆ ನಿಮ್ಮ ಬಗ್ಗೆ. ಮನೆಯ ಕಿರಿಯ ಹಿರಿಯ ಆತ್ಮೀಯರು ಮತ್ತೊಬ್ಬರು ಎಲ್ಲರೂ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನೀವು ಎಲ್ಲಿಗೆ ಹೋಗ್ತೀರಾ, ಏನು ಮಾಡ್ತೀರಾ, ಯಾಕೆ ಬರ್ತೀರಾ, ಯಾಕೆ ಹೋಗ್ತೀರಾ, ಎಲ್ಲ ರೀತಿಯ ತರ್ಕಬದ್ಧ ಅಥವಾ ಏನಂತೀರ, ನಿಮ್ಮನ್ನು ಒಟ್ಟಿನಲ್ಲಿ ಈ ICUನಲ್ಲಿ ಇಟ್ಟಂಗೆ ನೋಡ್ತಾನೆ ಇರ್ತಾರೆ ಸುತ್ತಮುತ್ತ. ನೀವು ಯಾರು ಗಮನ ಕೊಡ್ತಾ ಇಲ್ಲ ಅಂತ ಅಂದ್ಕೊಂಡ್ರೆ ತಪ್ಪು. ಎಲ್ಲರೂ ನಿಮ್ಮನ್ನು ನೋಡ್ತಾನೆ ಇರ್ತಾರೆ. ಮತ್ತು ಈ ಒಂದು ಸಮಯದಲ್ಲಿ ನಿಮಗೆ ಏನಾಗುತ್ತೆ, ಕರ್ಮ ರಿಟರ್ನ್ಸ್ ಅಂತೀವಿ. ಅಂದರೆ ನೀವು ನಿಮ್ಮ ಹಳೆಯ ತಪ್ಪುಗಳು ಏನಿದೆಯೋ ಆ ತಪ್ಪುಗಳು ಕೆಲವರಿಗೆ ಯಾರಿಗಾದರೂ ನೀವು ಏನಾದರೂ ಮೋಸ ಮಾಡಿದರೆ ಅದು ನಿಮಗೆ ಈ ತಿಂಗಳು ಅದರ ಅನುಭವ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಆ ಒಂದು ಮೋಸಕ್ಕೆ ನಿಮಗೂ ಎಲ್ಲೋ ಒಂದು ಕಡೆ ಮೋಸ ಆಗುವಂಥದ್ದು ಆಗುವುದು. ಅಂದರೆ ಯಾರಿಗಾದರೂ ನೀವು ತೊಂದರೆ ಕೊಟ್ಟಿದ್ದರೆ ತೊಂದರೆ ಆಗುವಂಥದ್ದು, ಅಥವಾ ಯಾರಿಗಾದರೂ ನೀವು ಮಾತು ಕೊಟ್ಟು ತಪ್ಪಿದರೆ ಈಗ ನಿಮ್ಗೆ ಅದಕ್ಕೆ ಅನುಭವ ಬರುವಂಥದ್ದು. ಅಂದರೆ ಇನ್ನೊಬ್ಬರು ನಿಮಗೂ ಇದೇ ರೀತಿ ಮಾತು ಕೊಟ್ಟಿರ್ತಾರೆ, ಅವರು ನಿಮಗೆ ಅವೈಲೇಬಲ್ ಸಿಗೋದಿಲ್ಲ. ಸೊ ಈ ರೀತಿ ಎಲ್ಲ ನಿಮಗೆ ಅನುಭವಕ್ಕೆ ಈ ತಿಂಗಳು ಬರುವಂಥದ್ದು. ಇದಕ್ಕೆ ಕಾರಣ ಚಂದ್ರಗ್ರಹಣ ಮತ್ತು 7.5 ಶನಿಯ ಒಂದಿಷ್ಟು ಪ್ರಭಾವ. ಸೊ ಹಾಗಾಗಿ ಈ ಒಂದು ವಾರದಲ್ಲಿ ನೋಡೋದಾದರೆ, ಅಂದರೆ ಸ್ವಲ್ಪ ಕೆಲಸಗಳಲ್ಲಿ ವಿಳಂಬ, ಆರ್ಥಿಕ ಹೊರೆ, ಜಗಳ, ಆಲಸ್ಯ, ಕೊನೆ ಗಳಿಗೆಯಲ್ಲಿ ಕೈ ಎತ್ತುಬಿಡೋದು, ಇದು ಸ್ವಲ್ಪ ಅನುಭವಕ್ಕೆ ಈ ಒಂದು ತಿಂಗಳಲ್ಲಿ ಸಿಗುವಂಥದ್ದಾಗುತ್ತೆ. ಅದರಲ್ಲಿ ಮೊದಲನೇದು ಉದ್ಯೋಗ ಮತ್ತು ವ್ಯಾಪಾರದ ದೃಷ್ಟಿಯಲ್ಲಿ ನೋಡೋದಾದರೆ, ಉದ್ಯೋಗದಲ್ಲಿ ಕಾಲು ಎಳೆಯೋರೆ ಜಾಸ್ತಿ ಇರುತ್ತೆ. ನಿಮಗೆ ಕೆಲಸದಿಂದ ತೆಗೆದುಹಾಕ್ಬೋದು, ಅಥವಾ ನೀವೇ ರಿಸೈನ್ ಮಾಡಿ ನಿಂತು ಹೊರಗಡೆ ಬರ್ಬೋದು, ಅಥವಾ ನಿಮ್ಮ ಒಂದು ಕೆಲಸದ ಒತ್ತಡಕ್ಕೆ ಅನಾರೋಗ್ಯದ ಸಮಸ್ಯೆ ನೆಪವೊಡ್ಡಿ ರಿಸೈನ್ ಮಾಡ್ಬೋದು. ಸೊ ಅಂದರೆ ಕೆಲಸ ಬಿಟ್ಟು ಇನ್ನೊಂದು ಕೆಲಸ ಹುಡುಕಿಕೊಳ್ಳುವಂಥದ್ದಾಗುತ್ತೆ ಕುಂಭರಾಶಿ. ಯಾಕೆಂದರೆ ಗ್ರಹಣ ಮತ್ತು ಈ 7.5 ಶನಿ, ಅಂದರೆ ಒಂದು ಕಡೆ ನಿಲ್ಲಲ್ಲ, ನೀವು ಸ್ಥಾನ ಭದ್ರವಾಗಿರಲ್ಲ, ಪಲ್ಲಟ, ತಿರುಗಾಟ. ಸೊ ಹೀಗಾಗಿ ಸ್ವಲ್ಪ ಕುಂಭರಾಶಿಯವರು ಈ ತಿಂಗಳು ತುಂಬ ಜಾಗ್ರತೆ ಆಗಬೇಕು. ಏನೇ ಕೆಲಸ ಬಿಡಬೇಕಾದರೂ ಒಂದಲ್ಲ ಎರಡಲ್ಲ 100 ಬಾರಿ ಯೋಚನೆ ಮಾಡಿ ದಯವಿಟ್ಟು. ಯಾಕೆಂದರೆ ಸಿಗೋದು ಕಷ್ಟ ಇದೆ ಹೊರಗಡೆ. ನೀವು ಈ ರೀತಿಯೆಲ್ಲ ಸ್ವಲ್ಪ ಕೆಲಸ ತೊಂದರೆ ಆಯಿತು ಅಂತ ಬಿಟ್ಬಿಟ್ರೆ ಹೊರಗಡೆ ಸಿಗೋದು ಕಷ್ಟ ಇದೆ. ಆಮೇಲೆ ಈ ಸವಲತ್ತು ಸಿಗಲ್ಲ, ಈ ಸಂಬಳ ಸಿಗಲ್ಲ, ಮತ್ತು ಈ ಒಂದು ಜಾಗ ಸಿಗಲ್ಲ. ಈಗೇನು ನೀವು ಒಂದು ಕಂಪ್ನಿಯಲ್ಲಿ ಮಾಡ್ತಾ ಇದ್ದೀರ, ಒಳ್ಳೆಯ ಕಂಪ್ನಿ ಅದು. ಸೊ ನೀವು ಪ್ರತಿಷ್ಠೆಗೆ ಇಳೋದು, ವೈಯಕ್ತಿಕ ಒಂದು ಇದಕ್ಕೆ ರಾಜೀನಾಮೆ ಕೊಟ್ಟರೆ ತೊಂದರೆ ನಿಮಗೆ ಸಿಗುವಂಥದ್ದಾಗುತ್ತೆ. ಕಂಪ್ನಿಗೇನೂ ತೊಂದರೆ ಆಗಲ್ಲ, ನೀವು ಬಿಟ್ಟರೆ 10 ಜನ ಇದ್ದಾರೆ ರೆಡಿ. ಸೊ ಹಾಗಾಗಿ ಸ್ವಲ್ಪ ವಿಚಾರ ಮಾಡಿ ಕುಂಭರಾಶಿಯವರು. ಸೊ ತುಂಬ ಹುಷಾರಾಗಿರಿ. ಆದಷ್ಟು ಯಾರ ಜೊತೆಗೂ ತಂಟೆ ತಕರಾರಿಗೆ ಹೋಗಲೇಬೇಡಿ. ಉದ್ಯೋಗದಲ್ಲಿರೋರು ಏನೇ ಕೆಲಸ ಬಂದ್ರೂ ಸಾಧ್ಯವಾದಷ್ಟು ಅನುಕೂಲವಾಗೇ ಇರಿ. ಅವ್ರು ಏನು ಹೇಳ್ತಾರೆ ಕೇಳಿ, ಆಯ್ತು. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಅವ್ರು ಏನು ಹೇಳ್ತಾರೆ ಅಷ್ಟಾದರೂ ಕೇಳಿ. ಆದರೆ ನೀವು ನಿಮ್ಮ ಸ್ವಂತ ಬುದ್ಧಿ ಉಪಯೋಗ ಏನಾದರೂ ಹೋದರೆ ತೊಂದರೆಗೆ ಸಿಕ್ಕಾಕೊಳ್ತೀವಿ. ನಾವು ಹೇಳೋದಿಷ್ಟೇ, ಉದ್ಯೋಗ ಬಿಡಲಿಕ್ಕೆ ಹೋಗಬೇಡಿ. ಕಷ್ಟ ಇದೆಯಾ, ಅದನ್ನು ಪರಿಹಾರ ರೂಪದಲ್ಲಿ ಏನಾದರೂ ಒಂದು ಪರಿಹಾರ ತೆಗೆದುಕೊಂಡು ಮುಂದೆ ಸಾಗಿ. ಆದರೆ ರಾಜೀನಾಮೆ ಕೊಟ್ಟು ಇನ್ನೊಂದು ಕೆಲಸ ಹುಡುಕ್ತೀನಿ ಅಂದರೆ ಸಾಧ್ಯ ಇಲ್ಲ, ಕಷ್ಟ ಇದೆ. ಸೊ ಹಾಗಾಗಿ ಕುಂಭರಾಶಿಯವರು ಸ್ವಲ್ಪ ವಿಚಾರ ಮಾಡಿಬಿಟ್ಟು ರಾಜೀನಾಮೆ ಮಾಡಿ.
ಇನ್ನು ವ್ಯಾಪಾರದಲ್ಲೂ ಅಷ್ಟೇ ಸಣ್ಣ ಪುಟ್ಟ ನೋವುಗಳು ನಿಮಗೆ ವ್ಯಾಪಾರದಲ್ಲಿ ತೊಂದರೆ ಆಗುವಂಥದ್ದಾಗುತ್ತೆ. ಕೆಲಸಗಾರರು ಪದೇ ಪದೇ ಬಿಟ್ಟು ಹೋಗುವಂಥದ್ದಾಗ್ಬೋದು, ಅವರಿಂದ್ರ ತೊಂದರೆ, ಮೋಸ. ಸೊ ಎಲ್ಲೋ ದುಡ್ಡು ತೊಗೊಂಡು ಓಡಿ ಹೋಗ್ಬೋದು, ಅಥವಾ ಯಾವುದೋ ಒಂದು ಪದಾರ್ಥಗಳನ್ನು ಹೆಚ್ಚಾಗಿ ಕೊಟ್ಬಿಟ್ಟು ಹೊರಗಡೆ ಡೀಲ್ ಮಾಡ್ಕೋಬೋದು. ಸೊ ಹೀಗೆಲ್ಲ ಇರುತ್ತೆ. ಸ್ವಲ್ಪ ಇತರೆ ಸಿಬ್ಬಂದಿಗಳ ಬಗ್ಗೆ ವ್ಯಾಪಾರಸ್ಥರು ಎಚ್ಚರಿಕೆಯಿಂದ ಇರಬೇಕು. ಯಾಕಂದರೆ ನಿಮ್ಮ ಒಂದು ಇನ್ವೆಸ್ಟ್ಮೆಂಟು ಬೇರೆ ರೀತಿಯಲ್ಲಿ ಹೋಗುವಂಥದ್ದಾಗಿರುತ್ತೆ, ಅಥವಾ ಆ ಒಂದು ಸಿಬ್ಬಂದಿಯಿಂದ ತೊಂದರೆಗೆ ನೀವು ಸಿಕ್ಕಾಕೊಳ್ತೀರಾ, ಅಥವಾ ಅವನು ಮಾಡಿರೋ ತಪ್ಪಿಗೆ ನಿಮಗೆ ತಪ್ಪನ್ನು ಹೊರಿಸಲಾಗುತ್ತೆ. ಸೊ ಹೀಗೆಲ್ಲ ಇರುತ್ತೆ. ವ್ಯಾಪಾರದಲ್ಲೂ ಸ್ವಲ್ಪ ಅಧಿಕ ಖರ್ಚುಗಳು ಬರುವಂಥದ್ದು ಇದೆ ವ್ಯಾಪಾರ ಮತ್ತು ವೃತ್ತಿಯಲ್ಲಿ ಬದುಕಿನಲ್ಲಿರೋರು. ಹಾಗಾಗಿ ಸ್ವಲ್ಪ ಹುಷಾರಾಗಿ ಇರೋದು ಉತ್ತಮ. ಇನ್ನು ಆರ್ಥಿಕವಾಗಿ ನೋಡೋದಾದರೆ ಬರುವಂಥ ಹಣ ಬರ್ತಾ ಇರುತ್ತೆ, ಹೋಗುವಂಥದ್ದು ಸ್ಪೀಡ್ ಜಾಸ್ತಿ ಇರುತ್ತೆ. ಈಗ 10 ರೂಪಾಯಿ ಬಂತಂದರೆ ನಿಮ್ಗೆ 20 ರೂಪಾಯಿ ಖರ್ಚುಗಳು ಇರುತ್ತೆ. ಅಂದರೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಈ ತಿಂಗಳು ಸಾಧ್ಯ ಆಗೋದಿಲ್ಲ. ಆದಾಯ ಸಾಲದು, ಎಷ್ಟೇ ಬಂದ್ರೂ ನಿಮ್ಗೆ ಆದಾಯ ಸಾಲದು ಈ ತಿಂಗಳು ಕುಂಭರಾಶಿಯವರಿಗೆ. ಇನ್ನು ಅಧಿಕವಾದ ಖರ್ಚುಗಳು, ತುಂಬ ಖರ್ಚುಗಳು. ಈ ಕಡೆ ಮೆಡಿಸಿನ್ ಖರ್ಚು, ಈ ಕಡೆ ಕೌಟುಂಬಿಕ, ಶೈಕ್ಷಣಿಕ, ರಾಜಕೀಯ, ಸಾಮಾಜಿಕ, ಧಾರ್ಮಿಕ, ವೈಯಕ್ತಿಕ, ತುಂಬ ಖರ್ಚುಗಳು. ಆದರೆ ಬರೋದು ಒಂದೇ, ಒಂದು ಕಡೆಯಿಂದ ಮಾತ್ರ ಆದಾಯ ಇದೆ, ಈ ಕಡೆ ಎಲ್ಲ ಬ್ಲಾಕ್ ಆಗಿಬಿಡೋಂಥದ್ದಾಗುತ್ತೆ. ಸೊ ಹಾಗಾಗಿ ಆರ್ಥಿಕವಾಗಿ ಈ ತಿಂಗಳು ಅಷ್ಟು ಅನುಕೂಲತೆ ಅಂತ ಹೊಂದಿಲ್ಲ. ಇನ್ನು ನಿಮಗೆ ಕುಟುಂಬದ ಒಂದು ವಿಷಯಕ್ಕೆ ಬರೋದಾದರೆ ವೃಥಾ ಜಗಳ, ಏನೋ ಒಂದು ವಿಷಯ ಮಾತಾಡಿಬಿಟ್ಟು ತಪ್ಪೆಲ್ಲಿ ಸಿಕ್ಕಾಕೊಳ್ಳೋದು, ಆಮೇಲೆ ಅಡ್ಜಸ್ಟ್ ಮಾಡಲಿಕ್ಕೆ ಹೋಗ್ತೀರಾ, ಅಪಹಾಸ್ಯಕ್ಕೀಡಾಗ್ಬಿಡ್ತೀರ. ಅಂದರೆ ಎಲ್ಲೋ ತಪ್ಪು ಆಗಿದೆ, ಕ್ಷಮೆ ಇರಲಿ ಅಂತ ಕೇಳ್ತೀರಾ, ಆಲ್ರೆಡಿ ಅದು ಏನಂತೀರ ಹಳಸಿ ಹೋಗ್ಬಿಟ್ಟಿರುತ್ತೆ, ಯಾರಿಗೂ ಇಂಟ್ರೆಸ್ಟ್ ಇರೋಲ್ಲ. ನೀವು ಅವತ್ತೇ ಕೇಳಿದರೆ ಅದಕ್ಕೊಂದೇನೋ ರೀಸನ್ ಇದ್ದರೆ ಕ್ಷಮಾಪಣೆ ಸಿಗ್ಬೋದಾಗಿತ್ತು. ಈಗೆಲ್ಲ ಮನಸ್ಸು ಏನಾಗೋಗ್ಬಿಟ್ಟಿದೆ, ಕಲ್ಲಾಗೋಗ್ಬಿಟ್ಟಿದೆ. ನಿಮ್ಮ ಬಗ್ಗೆ ಏನೂ ವಿಶ್ವಾಸನೇ ಇಲ್ಲ. ನೀವೀಗ ಸಾರಿ ಕೇಳಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ ಅಂತ ಅವ್ರು ತಿಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಹೀಗಾಗಿ ನೀವೇನೇ ಪ್ರಯತ್ನ ಮಾಡಿದ್ರೂ ಅದು ಯಾಕೋ ಅರ್ಧಕ್ಕೆ ನಿಲ್ತ್ಕೊಳ್ಳೋವಂಥದ್ದಾಗುತ್ತೆ. ಇದರಿಂದ ಸ್ವಲ್ಪ ಮಾನಸಿಕ ಒತ್ತಡ ನಿಮಗೆ ಕುಟುಂಬದಿಂದ ಸಿಗುವಂಥದ್ದಾಗುತ್ತೆ. ಆಮೇಲೆ ಯಾರೂ ಮಾತು ಕೇಳಲ್ಲ, ನಿಮ್ಮ ಮಾತು ಇದರಿಂದಲೂ ಕೂಡ ನಿಮಗೆ ಮನಸ್ಸಿಗೆ ಬೇಜಾರಾಗುವಂಥದ್ದಾಗುತ್ತೆ. ಇನ್ನು ಆರೋಗ್ಯದಲ್ಲಿ ಏರುಪೇರು, ನಿದ್ದೆ ಬಾರದು, ಊಟ ಸೇರೋದು, ಹಿಡಿದ ಕೆಲಸ ಪೂರ್ಣ ಪ್ರಮಾಣದಲ್ಲಿ ಆಗದೇ ಇರುವಂಥದ್ದು, ಮತ್ತು ಈ ಗಂಟಲು ಕೆರೆತ ಅಂತೀವಿ, ಅಂದರೆ ಒಣ ಕೆಮ್ಮು, ಸುಮ್ಮನೆ ಡಿಸ್ಟರ್ಬೆನ್ಸು, ಇದು ಈ ತಿಂಗಳ ಅನಾರೋಗ್ಯದ ಸಮಸ್ಯೆಗಳು ಸಿಗುವಂಥದ್ದಿದೆ. ಹಾಗಾಗಿ ಸ್ವಲ್ಪ ಕುಂಭರಾಶಿಯವರು ಆದಷ್ಟು ಹುಷಾರಾಗಿರೋದು ತುಂಬ ಉತ್ತಮ. ಇಲ್ಲಿ ಯಾವುದೇ ರೀತಿಯ ದುಂದು ವೆಚ್ಚಕ್ಕೆ, ಅಧಿಕವಾದ ಮಾತುಗಳಿಗೆ ಮತ್ತು ಬೇಡದೇ ಇರುವ ವಿಷಯಗಳಿಗೆ, ರಿಸೈನ್ ಈ ವಿಷಯಗಳಿಗೆ ಆದಷ್ಟು ಜಾಗ್ರತೆಯಿಂದ ಇರಿ. ಅಂದರೆ ಕೆಲಸ ಬಿಡಲಿಕ್ಕೆ ಮನಸ್ಸು ಮಾಡಲಿಕ್ಕೆ ಹೋಗಬೇಡಿ. ಏನೇ ಕಷ್ಟ ಇದ್ದರೂ 1-2 ದಿನ ಇರುತ್ತೆ, ಅಥವಾ 1 ತಿಂಗಳು ಇರುತ್ತೆ, ಆಮೇಲೆ ಸರಿ ಹೋಗುತ್ತೆ. ಆದರೆ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ಹೋಗಬೇಡಿ. ಆಯಿತಾ, ತಪ್ಪಾಯ್ತಾ ಒಪ್ಕೊಂಡ್ಬಿಡಿ ಕ್ಷಣಾರ್ಥದಲ್ಲಿ, ಆಯಿತು ಸರ್ ಹಿಂಗೆ ಮುಂದೆ ಮಾಡಲ್ಲ, ಪ್ರಯತ್ನ ಮಾಡ್ತೀನಿ, ದಯವಿಟ್ಟು ಹಂಗೆ ಕ್ಷಮಿಸಿ ಅಂತ ಕೇಳಿಬಿಡಿ, ಅಷ್ಟೇ, ಮುಗಿದಾಯಿತು. ನೀವು ನಾ ಮಾಡೇ ಇಲ್ಲ, ನೀವು ಹೆಂಗೆ ಹೇಳ್ತೀರಾ ಹಂಗೆ ಹಿಂಗೆ ಅಂದರೆ ಅವ್ನು ಕಿತ್ತು ಬಿಸಾಕ್ಬಿಡ್ತಾನೆ. ಅವಾಗ ಎಲ್ಲಿ ಹೋಗ್ತೀರಾ, ಕಷ್ಟ ಇದೆ. ಹಾಗಾಗಿ ಕುಂಭರಾಶಿಯವರು ಈ ತಿಂಗಳು ಕೆಲಸ ಮಾತ್ರ ಬಿಡ್ಲಿಕ್ಕೆ ಹೋಗಬೇಡಿ. ಅವನು ಹೆಂಗನ ಇರಲಿ, ಆಯಿತು ಸರ್ ನಾನು ಮಾಡ್ತೀನಿ ಅಂತಲೇ ಒಂದು ಹುಮ್ಮಸ್ಸು ತೊಗೊಳ್ಳಿ, ಧೈರ್ಯವಾಗಿ ಹೇಳಿ, ಅವಾಗ ಏನಾಗ. ಇನ್ನು ಈ ಒಂದು ವಾರದಲ್ಲಿ, ಅಂದರೆ ಈ ತಿಂಗಳಲ್ಲಿ ನಿಮಗೆ ಒಂದು ವಾಸ್ತು ಟಿಪ್ಸ್ ಹೇಳೋದಾದರೆ, ಅಂದರೆ ಈ ಒಂದು ವಾಸ್ತುನ ಒಂದು ಪರಿಹಾರ ಅಂತ ನೋಡೋದಾದರೆ, ಮನೆಯಲ್ಲಿ ಉತ್ತರ ಭಾಗ ಅಥವಾ ಈಶಾನ್ಯ ಭಾಗ, ಉತ್ತರ ಅಥವಾ ಈಶಾನ್ಯ ಭಾಗ ಆದಷ್ಟು ನೀವು ಶುಚಿಯಾಗಿ ಕ್ಲೀನಾಗಿ, ಉತ್ತರ ಭಾಗ, ಈಗ ಮನೆ ಉತ್ತರ ಭಾಗ ಇರುತ್ತೆ ನೋಡಿ, ಆ ಒಂದು ಜಾಗದಲ್ಲಿ, ಅಂದರೆ ಮೇನ್ ಡೋರ್ ಯಾವುದು ಇರುತ್ತಲ್ಲ ನಿಮಗೆ ಉತ್ತರ ಭಾಗದಲ್ಲಿ ಇರುವಂಥದ್ದು, ನಾರ್ತ್ ಡೋರ್ ಅಂತೀವಲ್ಲ, ಆ ಕಡೆ ಇರುವಂಥದ್ದು ನೋಡಿ. ಸುತ್ತಮುತ್ತ ಸೈಡು, ಡೋರ್ ಹಿಂದ್ಗಡೆ, ಮಹಾದ್ವಾರದ ಮುಂದುಗಡೆ ಏನಾದರೂ ಗಲೀಜು ಅಥವಾ ಬೇಡದೇ ಇರೋ ವಸ್ತುಗಳು, ಪೇಪರು ಅಥವಾ ಇನ್ನೊಂದು ಮಗದೊಂದು ಏನಾದರೂ ಇದ್ದರೆ ಅದನ್ನು ತೆಗೆದಿಟ್ಬಿಡಿ. ಸೊ ಇದರಿಂದ ಏನಾಗುತ್ತೆ, ಸ್ವಲ್ಪ ನಿಮ್ಮ ಆರೋಗ್ಯ, ಫೈನಾನ್ಸು, ಕೆಲಸ ಕಾರ್ಯಗಳು ಏನಾದರೂ ಅಡೆತಡೆಗಳು ಇದ್ದರೆ ಕಡಿಮೆ ಆಗುವಂಥದ್ದಾಗುತ್ತೆ ಈ ಒಂದು ವಾಸ್ತು ಟಿಪ್ಸ್ನಿಂದ ಅಂತ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬಂದರೆ ಸುಬ್ರಹ್ಮಣ್ಯ, ಗಣೇಶ ಮತ್ತು ದೇವಿ
ಈ ಮೂರೂ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ, ಸ್ತೋತ್ರಾದಿಗಳನ್ನು ಹೇಳ್ಕೊಳ್ಳಿ, ಆದಷ್ಟು ದರ್ಶನ ಮಾಡಿ. ಸುಬ್ರಹ್ಮಣ್ಯ ದೇವರು, ಗಣೇಶ ದೇವರು, ದೇವಿ ಯಾವ ಅಮ್ಮನವರು, ಶಾರದಾ ಮಾತೆ, ಲಕ್ಷ್ಮೀ ಮಾತೆ, ಸರಸ್ವತಿ, ಮಾರಮ್ಮ, ಚಂದಿ ಏನಂತೀರ, ಸಂತಿ ಚಂದಮ್ಮ, ಯಾರಾದರೂ ಸರಿ, ತುಳಜಾ ಭವಾನಿ, ದುರ್ಗಾದೇವಿ, ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಳ್ಳಿ. 9 ಪ್ರದಕ್ಷಿಣೆ ಹಾಕಿ. ಸೊ ಇದರಿಂದ ನಿಮ್ಮ ಕೆಲಸ ಕಾರ್ಯ ತಡೆಗಳು ಏನಿದೆಯೋ ಅದೆಲ್ಲ ಸುಧಾರಿಸುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಒಂದು ಕುಂಭರಾಶಿಯವ್ರಿಗೆ ನಾವು ಹೇಳೋದು ಅಷ್ಟೇ, ಕಾಯಕವೇ ಕೈಲಾಸ, ಅಷ್ಟೇ ಸಿಂಪಲ್. ಬಸವಣ್ಣವ್ರು ಹೇಳಿದಾರಲ್ಲ, ಕಾಯಕವೇ ಕೈಲಾಸ ಅಂದರೆ ದುಡಿಲೇಬೇಕು. ದುಡಿದು ಕೆಲವು ಕಷ್ಟಪಟ್ಟು ಮೇಲೆ ಹೇಳಬೇಕು. ಆವಾಗಲೇ ನಮಗೆ ಒಂದು ಸಮಾಜದಲ್ಲಿ ಎತ್ತರ ಹಂತಕ್ಕೆ ಬೆಳೆಯಲು ಸಾಧ್ಯ ಆಗುತ್ತೆ. ಶನಿ ಬಂದಿದ್ದಾನಂದರೆ ಒಂದು ತಿದ್ದಿಸ್ತಾನೆ, ನಮ್ಮನ್ನು ತಿದ್ದಿಸ್ತಾನೆ. ಇನ್ನೇನು ಮುಗಿಲಿಕ್ಕೆ ಬಂತು, ಅಧೈರ್ಯದಿದ್ದರೆ ಇರಬೇಡಿ, ಆಗೋಯ್ತು ಕೊನೆ ಹಂತ. ಇದು ಆಲ್ರೆಡಿ ಸೆಪ್ಟೆಂಬರ್ ಅಂತ ತಿಳ್ಕೊಳ್ಳಿ, ಇನ್ನೊಂದು 3-4 ತಿಂಗಳು ಅಷ್ಟೇ. ಆಮೇಲೆ ಸುಲಭವಾಗಿ ಆಗುವಂಥದ್ದಾಗುತ್ತೆ ಎಲ್ಲ ಕೆಲಸ ಕಾರ್ಯ. ಸ್ವಲ್ಪ ಧೈರ್ಯವಾಗಿರಿ, ಅಧೈರ್ಯ ತಗೊಳಕ್ಕೆ ಹೋಗಬೇಡಿ. ಯಾವುದಕ್ಕೂ ಅತಿಯಾಗಿ ಯಾರನ್ನು ನಂಬಲು ಹೋಗಬೇಡಿ, ಅಷ್ಟೇ ಸಿಂಪಲ್ಲಾಗಿ ಹೇಳಬೇಕು. ಅಂದರೆ ನಿಮ್ಮ ಕೆಲಸ ಏನು ಅದನ್ನು ಮಾಡಿ ಮುಗಿಸಿ. ಈ ದಿನದ ಕೆಲಸ ಇವತ್ತಿಗೆ ಎಂಡ್ ಆಗಬೇಕು, ನಾಳೆಗೆ ಪೋಸ್ಟ್ಪೋನ್ ಮಾಡಬೇಡಿ. ಅದು ಇಲ್ಲ ಅಂದರೆ ಬೆಳೀತಾ ಹೋಗುತ್ತೆ. ಯಾರಿಗೂ ಗ್ಯಾರಂಟಿ ವಾರಂಟಿ ನಾ ಬರ್ತೀನಿ, ನೋಡ್ಕೋತೀನಿ, ನೀ ಸುಮ್ಮನೆ ಇರು, ನೀ ಏನು ಮಾತಾಡಬೇಡ ಅಂತ ಏನೂ ಹೇಳ್ಕೋಬೇಡಿ. ನಿಮ್ಮ ಕೈಲಿ ಆಗ್ತಿತ್ತಾ ಆ ಒಂದು ಕ್ಷಣದಲ್ಲಿ ಮಾಡಿ, ಆದರೆ ನಾಳೆಯ ವಿಷಯಕ್ಕೆ ಗ್ಯಾರಂಟಿ ಕೊಡಬೇಡಿ. ಯಾಕೆಂದರೆ ನೀವೇ ಹೋಗಲ್ಲ ಅಲ್ಲಿ, ಪಾಪ ಪ್ರಾಣಿ ಏನು ಮಾಡ್ತಾನೆ. ಹಾಗಾಗಿ ನಿಮ್ಮ ಬಗ್ಗೆ ನೀವೇ ವಿಶ್ವಾಸ ಇರಲು ಹೋಗಬೇಡಿ, ಅದನ್ನೇ ಹೇಳ್ತಾರೆ. ಆ ವ್ಯಕ್ತಿಗೂ ಆ ರೀತಿ ಹೇಳಲು ಹೋಗಬೇಡಿ. ಯಾಕೆಂದರೆ ನಾಳೆ ಏನಾಗುತ್ತೆ ಎಂಬುದು ನಿಮಗೆ ಕಲ್ಪನೆಗೆ ಬರಲ್ಲ. ಸೊ ನಾಳೆ ಬರ್ತೀನಿ, ನಾನು ಇರ್ತೀನಿ, ಧೈರ್ಯ ಆಗಿರೋ ಅಂತ ಹೇಳಿಕ್ಕೆ ಹೋಗಬೇಡಿ ದಯವಿಟ್ಟು. ಯಾಕೆಂದ್ರೆ ನೀವು ಹೋಗದೇ ಇರೋಂಗೆ ಆಗ್ಬೋದು. ಆ ವ್ಯಕ್ತಿ ಏನು ಮಾಡಬೇಕು, ಪಾಪ ನೀವು ಹೋಗಿಲ್ಲ, ಈಗ 10 ಗಂಟೆ ಅಂತ ಹೇಳಿದಿರಿ, 10 ಗಂಟೆ ನೀವು ಇನ್ನೂ ಮನೆಯಲ್ಲಿದ್ದೀರಿ, ಪಾಪ ಪಾರ್ಟಿ ಕಾಯ್ತಾ ಇದ್ದಾರೆ, ಫೋನ್ ಮಾಡ್ತಾ ಇದ್ದಾರೆ, ನೀವು ಫೋನ್ ಲಿಫ್ಟ್ ಮಾಡ್ತಾ ಇಲ್ಲ. ಎಷ್ಟು ಶಾಪ ಆಗ್ತಿರ್ಬೋದು ಆ ವ್ಯಕ್ತಿ, ವಿಚಾರ ಮಾಡಿ ಕುಂಭರಾಶಿಯವರು. ಹಾಗಾಗಿ ಆದಷ್ಟು ಸ್ವಲ್ಪ ಹುಷಾರದಿಂತ ಇರೋದು ತುಂಬ ಉತ್ತಮ ಕುಂಭರಾಶಿಯವರು. ಇದಾಗಿತ್ತು ಸೆಪ್ಟೆಂಬರ್ ತಿಂಗಳ ಮಾಸಿಕ ಭವಿಷ್ಯ. ಈ ಭವಿಷ್ಯ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSB ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳುತ್ತಾ ಶುಭವಾಗಲಿ. ಶುಭಮಸ್ತು, ಶುಭಂ ಭೂಯಾತ್. ಸರ್ವೇ ಜನಃ ಸುಖಿನೋ ಭವಂತು.